ಸನ್ 1893 ಇದು 1893ರಲ್ಲಿ ನಡೆದ ಕತೆ. ಆವಾಗ ಬ್ರಿಟಿಷರ ಆಳ್ವಿಕೆ, ಬ್ರಿಟಿಷರ ಸರ್ಕಾರವೇ ಹಳ್ಳಿಯಿಂದ ಹಳ್ಳಿಗೆ ಹೋಗಿ ವರ್ಷಕ್ಕೆ ಇಷ್ಟು ಅಂತ ಹೇಳಿ ಕಂದಾಯ ವಸೂಲಿ ಮಾಡುತ್ತಿದ್ದರು. ಒಂದು ಹಳ್ಳಿಗೆ ಒಬ್ಬ ಮಂತ್ರಿನ ಆಯ್ಕೆ ಮಾಡಿಕೊಳ್ಳುತ್ತಿದ್ದರು. ಆ ಮಂತ್ರಿ ರೈತರು ಬೆಳೆದಿರುವಂಥ ಅಕ್ಕಿ, ಗೋಧಿ, ರಾಗಿ, ಸಜ್ಜೆ, ಜೋಳ ಇನ್ನಿತರ ಬೆಳೆಗಳು ವಸೂಲಿ ಮಾಡಿ ಬ್ರಿಟಿಷ್ ರಾಜನ ಮನೆಗೆ ಕಳಿಸುತ್ತಿದ್ದ. ಬಿಸಿಲು ಬೆಂಕಿ ಅನ್ನದೇ ಕಷ್ಟಪಟ್ಟು ದುಡಿಯುವ ರೈತರಿಗೆ 1 ಪಾಲು, ಬ್ರಿಟಿಷರ ಕೈ ಕೆಳಗೆ ಇರುವ ಮಂತ್ರಿಗೆ 2 ಪಾಲು, ಇನ್ನುಳಿದ ಎಲ್ಲ ಪಾಲು ಬ್ರಿಟಿಷರಿಗೆ. ಅಂದು ರೈತರ ಗೋಳು ಕೇಳೋರು ಯಾರೂ ಇರಲಿಲ್ಲ. ಒಂದು ಕಡೆ ಮಳೆ ಇಲ್ಲ ಎನ್ನುವ ಚಿಂತೆ, ಇನ್ನೊಂದು ಕಡೆ ನಾವು ಎಷ್ಟೇ ಬೆಳೆದರೂ ಬ್ರಿಟಿಷರಿಗೆ ಕೊಡಬೇಕಲ್ಲ ಅನ್ನುವ ಚಿಂತೆ. ಆ ಸಮಯದಲ್ಲಿ ಇಡೀ ಊರೇ ಬ್ರಿಟಿಷರನ್ನು ಕಂಡರೆ ಹೆದರುತ್ತಿತ್ತು. ಆದರೆ ಒಬ್ಬ ಧೀರ ಮಾತ್ರ ಹೆದರುತ್ತಿರಲಿಲ್ಲ. ಅವನೇ ಭುವನ್. ನಿಂದ್ರಲ್ಲಿ ನಿಮ್ಗೆ ಅದು ನಿಂದ್ರೆ ಎಲ್ಲಿ ಗೊತ್ತಿರ ನಿಂದ್ರಲ್ಲಿ ಇದೇ ಕಳಿಸಿ ನಾನು ನಿಮ್ಮಪ್ಪ ಬೋಸ್ ಹುಡುಕೆ ಆಡತ ನಾಡಿಗೆ ಹುಡುಗರಿಗೆ ತಲೆ ತೂತಾಕಿ ಬರೋದು. ಇವನವನು ಗುಬ್ಬಿ ಕಾಲಾಗ ಸಾಕಾಗೋಗ್ಯದಪ್ಪ. ಮತ್ತೇನು ಚಿದಕ್ ಮಾಡಿ ಬಂದಿರಪ್ಪ ನೀವು? ತೆಳಗಿಳಿದ ಬಾಯಲ್ಲಿ ಹೇಳತ್ ಏನು ಚಿದಕ್ ಮಾಡಿರಂತ. ಬರ್ತನ ತಡೆ ಮಗೊಬ್ಬು ಬರೀ ಹುಡುಗರ ಮಾತಿನಾಗ ಜಗಳ ಆಡೋದ್ರಾಗ ಇರ್ತಿದ್ದಲ್ಲ. ಜಲ್ದಿ ತೆಗಿರಿ ಬಾ. ಅಲೇ ಹೇಳವನು ಬರ್ತನ ತಡೆ ಕೈಕಲ್ ಮುರ್ಕಲ್ಲ ನೆಗಿರಿ. ಏನಾಗ್ಯದ ಏನಾಗ್ತದ? ಆಡತ ನಾಡಿಗೆ ನನ್ನ ಮಗನಿಗೆ ತಲೆ ತೂತಾಕ್ ಹೋಗ್ಯಾರ ನಿನ್ನ ಮಕ್ಕಳು. ಯಾಕೆ ಹೊಡೆದ್ರಲ್ಲ ಅಂತ ಕೇಳೋಣ ನನಗನ ಕಲ್ಲು ಬೀಸಿ ಹೋಗಿತ್ತಾರ. ಇದೇ ಕಲಿಸಿದ್ದೆ ಮಕ್ಕಳಿಗೆ. ಹುಡುಗರ ಮಾತಿಗೆ ಯಾಕೆ ಜಗಳ ಆಡ್ತಾರೆ ಬಿಡ್ರೆ? ನಿಮ್ಗೇನು ಬೇರೆ ದಗದಾದಿಲ್ಲ ಅಲ್ಲ. ಈತನ ಮಕ್ಕಳು ತಲೆ ತೂತಾಕೆ ಒತ್ತಾಟಕ್ಕೆ ಬುದ್ಧಿ ಹೇಳವಲ್ಲ ನೋಡಿ ಹುಡುಗರಿಗೆ. ಇವಳಿಗೆ ಬುದ್ಧಿಲ್ಲ, ಮಕ್ಕಳಿಗೆ ಎಲ್ಲಿ ಹೇಳ್ತಾನೆ? ಅವೇನ ಮರ ಹುಡುಗರು ಆಡ್ತಾವ ಕೊಡ್ತಾವ, ಜಗಳ ಆಡಿದ್ರೆ ಚಂದನ. ಈಗ ನನ್ನ ಮಗನಿಗೆ ತಲೆ ತೂತಾಕಿರಲ್ಲ, ಅದಕ್ಕೇನು ಮಾಡಮ್ಮ? ಅದಕ್ಕೇನಾಗ್ತದ? ಅರಿಶಿಣನ ಚಾಪಡೇನ ಒತ್ತವಳಿಗೆ. ಅರಿಶಿಣ ಹಚ್ಚಿದ್ದು ಉರಿಯೋದಿಲ್ಲ, ಉರಿಲ್ಲ ಅವಳಿಗೆ. ಹುಡುಗರು ಇನ್ನೇನು ಚಿದಕ್ಕೆ ಮಾಡೋದಿಲ್ಲ, ಏನು ನಚ್ಚಬೇಕು. ಮತ್ತೆ ನಮ್ಮ ದೇಶದಾಗ ಏನು ದವಾಖಾನೆ ಬೆಂಕಿ ಹಚ್ಚಿ ನೆಟ್ಟಿಗೆ ನಾವು ಬೆಳೆದು ನಮಗೆ ತಿನ್ನೋಕೆ ಹಾಕಿಲ್ಲ. ಬ್ರಿಟಿಷರಿಗೆ ಬೇರೆ ಕಂದಾಯ ಕೊಡಬೇಕು. ನಮ್ಮ ದೇಶಕ್ಕಿನ್ನೂ ಸ್ವಾತಂತ್ರ್ಯ ಯಾವ ಕಾಲಕ್ಕೆ ಸಿಗ್ತದ ಏನು ಕತೆ? ಅದು ಬಿಡ್ರೆ ಸ್ವಾತಂತ್ರ್ಯ ಸಿಗ್ತದ. ಈಗ ಭುವನೆಲ್ಲ ನೋಡಿದ್ರೆ ನಿಲ್ಲೇನ? ನೋಡಿಲ್ಲ ಬಿಡಪ್ಪ. ನೀನು ನೋಡಿದ್ದನಪ್ಪ ಹುಡುಗರ ಮಾತಿಗೆ ಜಗಳ ತಕತ್ನೆ. ಇಷ್ಟೊತ್ತನ ಒದ್ರಿ ಸುಮ್ಮನಾಗಿ ಮತ್ತೆ ಸಿಟ್ಟು ತರ್ಸಕತ್ತಿದ್ದಲ್ಲ. ಸಿಟ್ಟಾಗಿ ತರ್ಸಲೇ ಭುವನಿಗೆ ನೋಡಿದನಪ್ಪ ಅಂದೆ. ಸಿಟ್ಟು ಬಂದ್ರೆ ನೀನೇನು ಜಗಳ ಆಡೋ ಗುಣ ಮಗ. ಅದೇ ಹುಡುಗರ ಜೊತೆಗೆ ಆಡ್ತಿದ್ ನೋಡು. ಭುವನ್ ಎಲ್ಲೋದ್ ನೀನು ಬಿಡಪ್ಪ.